ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಮತ್ತು ಹೊಸ ನಿಯಮಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಅಂದರೆ 3 ತಿಂಗಳ ಹಣ ಜಮೆ ಮತ್ತು ಅದರ ಮುಖ್ಯ ಅಪ್ಡೇಟ್ಸ್ ಏನಿದೆ ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಈಗ ಆಲ್ರೆಡಿ 31ನೇ ಕಂತಿನ ಹಣ ಬಿಡುಗಡೆಯಾಗಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಜಮಾ ಆಗ್ತಾ ಉಂಟು. ಅದು ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಕೂಡ ತಿಳಿಸ್ಕೊಡ್ತೇನೆ. ಇನ್ನು 32ನೇ ಕಂತಿನ ಬಗ್ಗೆ ತುಂಬ ಜನರಿಗೆ ಇರುವಂತಹ ಒಂದು ಡೌಟ್ಸ್, 32ನೇ ಕಂತಿನ ಜಮಾ ಆಗಿದೆಯಾ ಅಂತ ಹೇಳಿ, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ. ಯಾರೆಲ್ಲ ನನ್ನ ಚಾನೆಲನ್ನು ಮೊದಲನೇ ಸಾರಿ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಅದರ ಹತ್ತಿರದಲ್ಲಿರುವಂತಹ ಲೈಕ್ ಬಟನ್ ಇದೆ, ಆ ಲೈಕ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನೀವು ನಮ್ಮ ವಿಡಿಯೋಗೆ ಒಂದು ಸಪೋರ್ಟ್ ನೀಡಿದಂತಾಗುತ್ತೆ. ನಮಗೂ ಕೂಡ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ಗಳನ್ನು ಲೈವ್ ಆಗಿ ನಿಮಗೆ ತಿಳಿಸಲು ಕೂಡ ತುಂಬ ಉಪಕಾರಿಯಾಗಲಿದೆ. ಈಗ ಆಲ್ರೆಡಿ ತುಂಬ ಕಮೆಂಟ್ಗಳು ಕೂಡ ಬಂದಿದೆ. ಕೆಲವೊಂದು ಜಿಲ್ಲೆಗೆ, ಮೈಸೂರು ಜಿಲ್ಲೆಗೆ ಹಣ ಬಂದಿಲ್ಲ ಅಂತೇಳಿ, ಅಂದರೆ 32ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು 32ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. 31ನೇ ಕಂತಿನ ಹಣ ಜಮಾ ಆಗ್ತಾ ಇರುವಂಥದ್ದು. ನೀವು ನಿಮ್ಮ DBT ಕರ್ನಾಟಕ ಆ್ಯಪಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ಯಾವ ಕಂತಿನ ಹಣ ಬಂದಿರುವುದು ಅಂತ ಹೇಳಿ. 31ನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು, 32ನೇ ಕಂತಿನ ಹಣ ಬಂದಿಲ್ಲ. 31ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂಥವರು ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ಈಗ ಕೆಲವೊಂದು ಕಮೆಂಟ್ ಬಂದಿದೆ, ಅದರಲ್ಲಿ 32ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಬಂದಿರುವಂಥದ್ದು. ಈಗ 2ನೇ ಹಂತದಲ್ಲಿ 31ನೇ ಕಂತಿನ ಹಣ ಬಿಡುಗಡೆಯಾಗಿರುವಂಥದ್ದು. ಇನ್ನೂ ಒಂದು 3ನೇ ಹಂತದಲ್ಲಿ ಕೂಡ ಬಿಡುಗಡೆ ಬಾಕಿ ಇದೆ. ಈಗ ಆಲ್ಮೋಸ್ಟ್ ಒಂದು 25 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ. ಇನ್ನು ನಿಮ್ಮ ಉಳಿದಂತಹ ಒಂದು 30% ಜನರಿಗೆ ಮಾತ್ರ ಹಣ ಜಮಾ ಆಗಲಿಕ್ಕೆ ಬಾಕಿ ಇರುವಂಥದ್ದು. ಇನ್ನು ಸರ್ಕಾರವು ಜೂನ್, ಜುಲೈ ಹಾಗೂ ಮೇ ತಿಂಗಳುಗಳ ಬಾಕಿ ಇರುವ ಒಟ್ಟು 6,000 ಹಣವನ್ನು ಕೂಡ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲು ನಿರ್ಧರಿಸಿದೆ. ಬ್ಯಾಂಕ್ ಖಾತೆಗೆ ಹಣ ಬರದಿದ್ದಲ್ಲಿ ಆಗಸ್ಟ್ 10ರ ಒಳಗಾಗಿ ಗೃಹಲಕ್ಷ್ಮಿ ಆ್ಯಪ್ ಅಥವಾ ಗ್ರಾಮ ಒನ್ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಅಗತ್ಯ ದಾಖಲೆಗಳನ್ನು ಕೂಡ ನೀವು ಲಿಂಕ್ ಮಾಡಿ ಮರು ನೋಂದಣಿ ಮಾಡಿಕೊಳ್ಳಬೇಕು. ಅದರಲ್ಲಿ ಹೊಸ ನಿಯಮಗಳು ಮತ್ತು ಬದಲಾವಣೆಗಳು ಅಂತ ಹೇಳಿದರೆ, ಇದರಲ್ಲಿ ವೋಟರ್ ID ಕಡ್ಡಾಯ. ಇನ್ನು ರೇಷನ್ ಕಾರ್ಡ್, ಪತಿಯ ಆಧಾರ್ ಕಾರ್ಡ್ ಹಾಗೂ ಫಲಾನುಭವಿಯ ಆಧಾರ್ ಕಾರ್ಡು ಕೂಡ ಕಡ್ಡಾಯ. ಇನ್ನು ಅಧಿಕಾರಿಗಳ ಭೇಟಿ ಈಗ ಆಲ್ರೆಡಿ ಎಲ್ಲ ಕಡೆ ಕೂಡ ಬಂದಿರುವಂಥದ್ದು. ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡ್ತಾರೆ ಅಂತ ಹೇಳಿ, ಅಂದರೆ ಗ್ರಾಮ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಬಾಗಿಲಿಗೆ ಬಂದು ದಾಖಲೆಗಳನ್ನು ಪರಿಶೀಲಿಸಿ ಮರು ನೋಂದಣಿ ಮಾಡಿಕೊಳ್ಳಲಿದ್ದಾರೆ. ಇದರಲ್ಲಿ ಕೂಡ ವೋಟರ್ ID ಕಡ್ಡಾಯ. ಇನ್ನು ವೋಟರ್ ಲಿಸ್ಟ್ನಲ್ಲಿ ಹೆಸರಿಲ್ಲದಿದ್ದರೆ ಅಥವಾ ವೋಟರ್ ID ರದ್ದಾಗಿದ್ದರೆ ನಿಮಗೆ ಇನ್ನು ಮುಂದೆ ಹಣ ಬರುವುದಿಲ್ಲ. ಅದು ಗೃಹಲಕ್ಷ್ಮಿ ಅಂತ ಹೇಳಿ ಅಲ್ಲ, ಸರ್ಕಾರದಿಂದ ಬರುವಂತಹ ಯಾವುದೇ ರೀತಿ ಯೋಜನೆಗಳಿಗೂ ಕೂಡ ನೀವು ಒಳಪಡುವುದಿಲ್ಲ. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟು ಕೂಡ ಅದು ಆ್ಯಕ್ಟಿವಲ್ಲಿ ಇರಬೇಕು. ಬ್ಯಾಂಕ್ ಖಾತೆಯಲ್ಲಿ ಯಾವುದೇ ವಹಿವಾಟು ಇಲ್ಲದೆ ನಿಷ್ಕ್ರಿಯಗೊಂಡಿದ್ದರೆ ಕೂಡ ಹಣ ಜಮಾ ಆಗುವುದಿಲ್ಲ. ಇನ್ನು ಮನೆಯ ಯಜಮಾನಿ ಮರಣ ಹೊಂದಿದರೆ ಅವರ ಬದಲಿಗೆ ರೇಷನ್ ಕಾರ್ಡ್ನಲ್ಲಿ ಹೊಸ ಯಜಮಾನಿಯನ್ನು ಬದಲಾಯಿಸಿದ ನಂತರವೇ ನೀವು ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತೆ. ಇನ್ನು ಈಗ ಆಲ್ರೆಡಿ 25 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ದೆ ನಾನು. ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ, ಬೆಂಗಳೂರು ನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಶಿವಮೊಗ್ಗ ಹಾಗೂ ತುಮಕೂರು ಜಿಲ್ಲೆಗಳಿಗೂ ಕೂಡ 2ನೇ ಹಂತದಲ್ಲಿ ಹಣ ಬಿಡುಗಡೆಯಾಗಿ ಎಲ್ಲ ಫಲಾನುಭವಿಗಳ ಖಾತೆಗೆ ಕೂಡ ಜಮಾ ಆಗಿದೆ. ಕೆಲವೊಂದು ಕಮೆಂಟ್ಗಳು ನನಗೆ ಬಂದಿರುವಂಥದ್ದು ಹಣ ಜಮಾ ಆಗಿಲ್ಲ ಅಂತ ಹೇಳಿ. ನೀವು ದಯವಿಟ್ಟು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ನಿಮಗೆ 31ನೇ ಕಂತಿನ ಹಣ ಈಗ ಹಾಕಿರುವಂಥದ್ದು, 32ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ. ಅದು ಇನ್ನೂ ಕೂಡ ಜಮಾ ಆಗಲಿಕ್ಕೆ ಶುರು ಆಗಲಿಲ್ಲ. ಶುರು ಆದ ತಕ್ಷಣ ನಾನು ವಿಡಿಯೋದಲ್ಲಿ ತಿಳಿಸುವಂಥ ಕೆಲಸ ಮಾಡ್ತೇನೆ. ನೀವು 31ನೇ ಕಂತಿನ ಹಣ ನಿಮಗೆ ಬಂದಿರದಿದ್ದರೆ ನಿಮ್ಮ
ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಅಂತ ಹೇಳಿ ದಯವಿಟ್ಟು ನೀವು ಚೆಕ್ ಮಾಡಿಕೊಳ್ಳಿ. ಅದೇ ರೀತಿ ನೀವು ಬ್ಯಾಂಕಲ್ಲಿ ಹೋಗಿ ನಿಮಗೆ ಮೆಸೇಜ್ ಬರೋದಿರಬಹುದು ಅಥವಾ ಬ್ಯಾಂಕಲ್ಲಿ ಏನಾದರೂ ಪ್ರಾಬ್ಲಮ್ ಇರಬಹುದು ಅಂತ ಹೇಳಿ ನೋಡ್ಕೊಳ್ಳಿ. ಇನ್ನು ನೀವು ನಿಮಗೆ ಯಾರಿಗೆ ಹಣ ಬಂದಿಲ್ಲ, ಅವರ ರೇಷನ್ ಕಾರ್ಡಲ್ಲಿ ಯಾರಾದರೂ ಸರ್ಕಾರಿ ನೌಕರರಿದ್ದಾರೋ ಅಥವಾ GST ಪೇಯರ್ಸ್ ಇದ್ದಾರೋ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ಟುವರಿದ್ದಾರಾ ಅಂತ ಹೇಳಿ ಚೆಕ್ ಮಾಡಿಕೊಳ್ಳಿ. ಅಂಥವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದಕ್ಕೆ ಬರುವುದಿಲ್ಲ. ಇನ್ನು ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಎಲ್ಲ KEBಗಳಲ್ಲಿಯೂ ಕೂಡ ತಮ್ಮ ಆಧಾರ್ ಕಾರ್ಡನ್ನು ನೀಡಿ ಮತ್ತು ನೀವು ಬಾಡಿಗೆದಾರರಾಗಿದ್ದರೆ ನಿಮ್ಮ ಎಗ್ರಿಮೆಂಟನ್ನು ಕೂಡ ನೀಡಿ ನೀವು ಮರು ಅರ್ಜಿಯನ್ನು ಸಲ್ಲಿಸಬಹುದಿತ್ತು. ಆದರೆ ಯಾರಿಗೆಲ್ಲ ಎಗ್ರಿಮೆಂಟ್ ಇಲ್ಲ ಅಂಥವರು ನಿಮ್ಮ ಸಂಸ್ಥೆ ಅಂದರೆ KEB ವಿದ್ಯುತ್ ಸಂಸ್ಥೆಯಿಂದಲೇ ನಿಮಗೆ ಒಂದು ಫಾರ್ಮನ್ನು ಕೊಡ್ತಾರೆ, ಅದನ್ನು ಫಿಲ್ ಮಾಡಿದರೆ ಸಾಕಾಗುತ್ತದೆ. ಇನ್ನು ಹೊಸ ಯಾರು ಕನೆಕ್ಷನ್ ಪಡ್ಕೊಂಡಿದ್ದೀರೋ ಅಂದರೆ ಯಾರಿಗೆ ಸ್ಮಾರ್ಟ್ ಮೀಟರ್ ಇದೆಯೋ ಅಂಥವರಿಗೆ ಇನ್ನೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಇನ್ನು ಸೆಪ್ಟೆಂಬರ್ ತಿಂಗಳ ನಂತರ ಹೊಸ ಕನೆಕ್ಷನ್ ಯಾರು ಕರೆಂಟನ್ನು ಮಾಡಿಸ್ಕೊಂಡಿದ್ದಾರೋ ಅಂಥವರಿಗೆ ಸೆಪ್ಟೆಂಬರ್ ನಂತರ ಈ ಯೋಜನೆ ಬರುವಂಥದ್ದು ಅಂತ ಕೂಡ ಒಂದು ಮಾಹಿತಿ ಇದೆ. ಆದರೆ ಅದು ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಅದು ಬಂದ ತಕ್ಷಣ ನಿಮಗೆ ನಾನು ಅದನ್ನು ತಿಳಿಸ್ಕೊಡ್ತೇನೆ. ಈಗ ಆಲ್ಮೋಸ್ಟ್ ತುಂಬ ಜನರು ಹೊಸ ಕನೆಕ್ಷನಲ್ಲಿರುವವರು ಎಲ್ಲರೂ ಕೂಡ ನಿಮ್ಮ ಡಾಕ್ಯುಮೆಂಟನ್ನು ತಗೊಂಡು ಹೋಗಿ ಅಲ್ಲಿ ಅಪ್ಲೈ ಮಾಡಲಿಕ್ಕೆ ಅಂತ ಕ್ಯೂನಲ್ಲಿ ನಿಂತು ಅಪ್ಲೈ ಮಾಡಲಿಕ್ಕೆ ಅವಕಾಶ ಅದರಲ್ಲಿ ಇರುವುದಿಲ್ಲ. ಅಂದರೆ ಪೋರ್ಟಲಲ್ಲಿ ಯಾವುದೇ ಹೊಸ ಮೀಟರ್ ಇರುವವರಿಗೆ, ಹೊಸ ಕನೆಕ್ಷನ್ ಪಡ್ಕೊಂಡವರಿಗೆ ಯಾವುದೇ ಅವಕಾಶ ಇಲ್ಲ. ಈಗ ಆಲ್ರೆಡಿ ಕೆಲವೊಂದು ಹೊಸ ಕನೆಕ್ಷನ್ ಪಡ್ಕೊಂಡವರು 2-3 ತಿಂಗಳು ಬಿಲ್ ಕಟ್ಟಿದ್ರು ಕೂಡ ಅವರಿಗೆ ಅವಕಾಶ ಇರುವುದಿಲ್ಲ. ಅದು ಬಂದ ತಕ್ಷಣ ನಾನು ಇದರಲ್ಲಿ ವಿಡಿಯೋದಲ್ಲಿ ತಿಳಿಸ್ತೇನೆ. ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಲಿಕ್ಕೆ ಮರಿಬೇಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.